ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026ಕ್ಕೆ LBA ಆಧಾರವಾಗಿಟ್ಟುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ಸೊ ಕನ್ನಡದಲ್ಲಿ ಅದನ್ನು ನೋಡೋಣ. ನಮ್ಮ ಬಳಿ 1ರಿಂದ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ SA2 ಕ್ವಶನ್ ಪೇಪರ್ಗಳು ಸಿಗ್ತವೆ. ಜಸ್ಟ್ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಕಂಡುಕೊಳ್ಬೋದು. ಸೊ ಯಾವ ಥರನಾಗಿದೆ ಅಂತ ನೋಡೋಣ. ಸೊ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಬರ್ತದೆ, ಕ್ವಶನ್ ಪೇಪರ್, ಕೀ ಆನ್ಸರ್ ಮತ್ತು ಅನಲೈಸ್ ಸೀಟನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಫಸ್ಟಿಗೆ ಉದ್ದೇಶದಲ್ಲಿ ಜ್ಞಾನಕ್ಕೆ 16, ಗ್ರಹಿಕೆಗೆ 18, ಅಭಿವ್ಯಕ್ತಿ 4, ಪ್ರಶಂಸೆ 2, ಒಟ್ಟಾರೆ 40 ಅಂಕ. ಪ್ರಶ್ನೆ ವಿಧ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 12, ಕಿರು ಉತ್ತರ 20, ದೀರ್ಘ ಉತ್ತರ 8, ಒಟ್ಟು 40 ಅಂಕಗಳ ವೇಟೇಜ್. ಕಠಿಣತೆ ಸುಲಭ 30 ಇದೆ, ಸಾಧಾರಣ 50 ಇದೆ, ಕಠಿಣ 8 ಇದೆ. ಸೊ ಟೋಟಲಿ 40. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 60% ಸಿಲೆಬಸನ್ನು ತೆಗೆದುಕೊಂಡಿದ್ದೀವಿ. ಅಂದರೆ ಫಸ್ಟ್ ಸೆಮೆಸ್ಟರ್ದಲ್ಲಿರ್ತಕ್ಕಂಥ 4ನೇ ಗದ್ಯ, 4ನೇ ಪದ್ಯ, ಸೆಕೆಂಡ್ ಸೆಮೆಸ್ಟರ್ದಲ್ಲಿರ್ತಕ್ಕಂಥ 4 ಗದ್ಯ, ಸೊ 4 ಪದ್ಯ. ಇದು ಕೇವಲ 4th ಗದ್ಯ ಇದೆ, 4th ಪದ್ಯ ಇದೆ, ಗೊತ್ತಿರಲಿ. ಇಲ್ಲಿರ್ತಕ್ಕಂಥ 4 ಗದ್ಯ, 4 ಪದ್ಯ ಮತ್ತು ಪೂರಕ ಪಾಠದ 3 ಪೂರಕ ಪಾಠ ಇದ್ದಾವೆ. ಅವೆಲ್ಲವನ್ನು ತೆಗೆದುಕೊಂಡು ಟೋಟಲಿ 60% ಸಿಲೆಬಸ್ಸನ್ನು ಮಾಡಿಕೊಂಡು 40 ಅಂಕಗಳಿಗೆ ತೆಗೆದಿರ್ತಕ್ಕಂಥ LBA ಬೇಸ್ಡ್ ಕ್ವಶನ್ ಪೇಪರ್. ಎಸ್. ಮೈಲಾರ ಮಹಾದೇವ 1 ಪ್ರಶ್ನೆ 1 ಅಂಕ, ವಚನಗಳ ಭಾವಸಂಗಮ 1 ಪ್ರಶ್ನೆ 2 ಅಂಕ, ಪರಿಸರ ಸಮತೋಲನ 3 ಪ್ರಶ್ನೆ 6 ಅಂಕ, ಚಗಳಿ ಇರುವೆ 2 ಪ್ರಶ್ನೆ 3 ಅಂಕ, ಬಿಲ್ಲ ಹಬ್ಬ 4 ಪ್ರಶ್ನೆ 6 ಅಂಕ, ಸಂಕ್ರಾಂತಿಯಂದು ಸುಖ ದುಃಖ 2 ಪ್ರಶ್ನೆ 3 ಅಂಕ, ಹಚ್ಚೇವು ಕನ್ನಡದ ದೀಪಕ್ಕೆ 2 ಪ್ರಶ್ನೆ 3 ಅಂಕ, ಬಿಡುಗಡೆಯ ಹಾಡಿಗೆ 2 ಪ್ರಶ್ನೆ 3 ಅಂಕ, ತಿರುಕನಕನಸು 2 ಪ್ರಶ್ನೆ 3 ಅಂಕ, ಅಭಿಮನ್ಯು ಪರಾಕ್ರಮ 2 ಪ್ರಶ್ನೆ 6 ಅಂಕ, ಸಾವಿತ್ರಿಬಾಯಿ ಪುಲೆ 1 ಪ್ರಶ್ನೆ 2 ಅಂಕ, ರಮ್ಯ ಸೃಷ್ಟಿ 1 ಪ್ರಶ್ನೆ 1 ಅಂಕ, ನನ್ನ ಬಾಲ್ಯ 1 ಪ್ರಶ್ನೆ 1 ಅಂಕ. ಸೊ ಟೋಟಲಿ 24 ಕ್ವಶನ್ಸ್, 40 ಮಾರ್ಕ್ಸನ್ನು ಏನು ಮಾಡಿದ್ದೀವಿ, ಪ್ರಿಪೇರನ್ನು ಮಾಡಿದ್ದೀವಿ. ಸೊ ಇದು ಕ್ವಶನ್ ಪೇಪರ್ ಪೇಜ್ ಇತ್ತು. ಸೊ ಡೈರೆಕ್ಟಾಗಿ ನಾನು ಹಾಕಿ ಆನ್ಸರ್ ಪೇಜ್ಗೆ ಬರ್ತೀನಿ. ಎಸ್, ಓಕೆ. ಫಸ್ಟ್ ಮೇನ್ಸ್ ಇತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 3 ಪ್ರಶ್ನೆ 3 ಅಂಕ ಇದೆ. ಮೊದಲ ಪ್ರಶ್ನೆ, ವಸುದೇವನ ಮೊದಲ ಹೆಂಡತಿ ಡ್ಯಾಶ್ ಆಗಿದ್ದಾಳೆ ಅಂತ ಕೇಳಿದರು. ಆಪ್ಷನ್ 6 ರೋಹಿಣಿ ಈಸ್ ದ ರೈಟ್ ಆನ್ಸರ್. ಅಪ್ಪ ಅಂದರೆ ಆಕಾಶ, ಈ ಕೃತಿಯ ರಚನಾಕಾರರು ಯಾರು? ಸೊ ಆಪ್ಷನ್ ಎ AR ಮಣಿಕಾಂತ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಹಚ್ಚೇವು ಕನ್ನಡದ ದೀಪ ಪದ್ಯವನ್ನು ಈ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೇಳಿದರು. ಆಪ್ಷನ್ ಇ ನಕ್ಷತ್ರಗಾನ ಅನ್ನೋದು ಸರಿ ಇದೆ. ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿದ್ದಾರೆ. ಸೊ ಫಸ್ಟ್ ಏನಿತ್ತಪ್ಪ ಅಂದರೆ ನೆಲ ರಾತ್ರಿ ಬ್ಯಾಂಕ್ ಹಗಲು ಅಂತ ಇದೆ. ಇದರಲ್ಲಿ ಬ್ಯಾಂಕ್ ಅಂತಕ್ಕಂಥದ್ದು ಅನ್ಯ ಭಾಷೆಯ ಪದ ಬರ್ತದೆ. ಇನ್ನು ಉಪ್ಪಿಗಿಂತ ರುಚಿಲ್ಲ, ತಾಯಿಗಿಂತ ಡ್ಯಾಶ್ ಅಂತ ಕೇಳಿದ್ರು. ಗಾದೆ ಮಾತನ್ನು ಪೂರ್ಣಗೊಳಿಸಬೇಕಿತ್ತು. ಬಂಧುವಿಲ್ಲ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು ಕೊಟ್ಟೆ ಪದದ ಅರ್ಥ ಕೇಳಿದ್ರು, ಗೂಡು ಅಂತ ಬರ್ತದೆ. ಇನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿದ್ದೀವಿ. ಸೊ ಅವುಗಳನ್ನು 3 ಪ್ರಶ್ನೆ 3 ಅಂಕಗಳನ್ನು ಕೊಟ್ಟಿದ್ದಾರೆ. ಕೃಷ್ಣನು ಡ್ಯಾಶ್ ರಕ್ತ ಹೀರಿದನು ಪೂತನಿ, ಸ್ವಾತಂತ್ರ್ಯ ಇಲ್ಲದ ಬದುಕು ಡ್ಯಾಶ್ಗೆ ಸಮಾನ ನರಕ, ಮುಪ್ಪಿನ ಷಡಕ್ಷರಿ ಅವರ ಊರು, ಕೊಳ್ಳೇಗಾಲ ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳನ್ನು ಕೇಳಿತು. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 10, ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ಉತ್ತರ ವಿಪುಲವಾದ ನೀರು, ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡ ಬೆಳೀತದೆ. ಇನ್ನು ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಅಂತ ಕೇಳಿದ್ದಾರೆ. ಸೂರ್ಯ ನಭಾಂಗಣದಲ್ಲಿ ವಿರಾಜಿಸುತ್ತಿದ್ದಾನೆ. ಏನಗಿ ಬಾಳಪ್ಪನವರ ಹುಟ್ಟೂರು ಎಲ್ಲಿದೆ? ಏನಗಿ ಬಾಳಪ್ಪನವರ ಹುಟ್ಟೂರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿದೆ ಅಂತ ಬರೆದ್ರೆ ಸಾಕು. ಇನ್ನು 2-3 ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 7 ಪ್ರಶ್ನೆಗಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 14 ಅಂಕ. ಪ್ರಶ್ನೆ 13, ವಚನಗಳು ಜನಸಾಮಾನ್ಯರ ನಡತೆ ಮೇಲೆ ಹೇಗೆ ಪ್ರಭಾವ ಬೀರ್ತವೆ? ಎಸ್, ವಚನಕಾರರು ಪ್ರಪಂಚದ ಏಳು ಬೀಳುಗಳ ನಡುವೆ ನಡೆದ ಆಗು ಹೋಗುಗಳ ಬಗ್ಗೆ ಹಾಗೂ ಮನುಷ್ಯನ ನಡತೆಗಳ ಕುರಿತಂತೆ ತಮ್ಮ ವಚನಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿಸಲು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಜನಸಾಮಾನ್ಯರಿಗೆ ತಮ್ಮ ನಡವಳಿಕೆಗಳ ಬದಲಾವಣೆಗೆ ವಚನಕಾರರ ಮಾತುಗಳೇ ಮುಖ್ಯವಾಗಿದ್ದಾವೆ. 14, ಸತ್ಯಶೋಧಕ ಸಮಾಜದ ಮೂಲತತ್ವವೇನು ಅಂತ ಕೇಳಿದರು. ಸತ್ಯಶೋಧಕ ಸಮಾಜದ ಮೂಲತತ್ವ, ನಾವೆಲ್ಲರೂ ದೇವರ ಮಕ್ಕಳು, ದೇವರಿಗೂ ನಮಗೂ ಯಾವ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಅನ್ನೋದು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕೇಳಿದರು, ಕೆಂಪಿರುವೆ ಗೂಡು ಕಟ್ಟೋ ರೀತಿಯನ್ನು ವರ್ಣಿಸಲಿಕ್ಕೆ ಕೇಳಿದ್ದಾರೆ. ಎಸ್, ಇರುವೆ ಗೂಡು ಕಟ್ಟುವಾಗ ಬಗ್ಗಿಸಬೇಕಾದ ಎಲೆ ಮೇಲೆ 100 ಇರುವೆಗಳು ಜಮಾಯಿಸಿ ಒಂದರ ಕಾಲನ್ನು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿದು ಕೆಳಗಿನ ಎಲೆಯ ಅಂಚನ್ನು ಹಿಡಿದು ಜಲ್ಲಿನಿಂದ ಬರುವ ರಸವನ್ನು ದಾರ ಮಾಡಿ ದಾರದ ಸಹಾಯದಿಂದ ಕೆಲವೇ ಕ್ಷಣಗಳಲ್ಲಿ ಪೊಟ್ಟಣದ ರೂಪದಲ್ಲಿ ಗೂಡನ್ನು ಕಟ್ತದೆ. 16, ಕನ್ಸನಿಗಿದ್ದ ರಾಜಕೀಯ ಅಭಿಪ್ರಾಯವೇನು?
ಕಂಸನ ಪ್ರಕಾರ ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು, ನಮ್ಮನ್ನು ನಾವು ಕೂಡ ನಂಬದೆ ಎಲ್ಲರ ಮೇಲೆ ಕಣ್ಣಿಟ್ಟಿರಬೇಕು. 17 ಜಾತಿ ಧರ್ಮ ಲಿಂಗಭೇದವಿಲ್ಲದೆ ಆಚರಿಸೋ ಹಬ್ಬಗಳಾವುವು ಅಂತ ಕೇಳಿದರು. ಸೊ ಜಾತಿ ಧರ್ಮ ಲಿಂಗಭೇದವಿಲ್ಲದೆ ಆಚರಿಸ್ತಕ್ಕಂಥ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ಉದಾಹರಣೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಡಾಕ್ಟರ್ BR ಅಂಬೇಡ್ಕರ್ ಗಾಂಧಿ ಜಯಂತಿ ಅಂತ ಬರೀರಿ. ಇನ್ನು ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು ಅಂತ ಕೇಳಿದರು. ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದೆ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಯಿತು. ಆದ್ದರಿಂದ ಪಟ್ಟದಾಸೆಗೆ ಕುಸುಮಮಾಲೆ ನೀಡಿ ಅದು ಯಾರ ಕೊರಳಿಗೆ ಹಾಕೋದು ಅದನ್ನೇ ರಾಜನನ್ನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆ ನೀಡಿದ ಅಂತ ಬರೆದ್ರೆ ಸಾಕು. ಇನ್ನು ಸಂಕೋಲೆ ಬಗ್ಗೆ ಕಂಸ ಏನು ಹೇಳಿದ್ದಾನೆ ಅಂತ ಕೇಳಿದರೆ, ಕಂಸ ತಾನು ಹಾಕಿರೋ ಸಂಕೋಲೆಯನ್ನು 100ಕ್ಕೆ 100ರಷ್ಟು ಶುದ್ಧ ಅಪರಂಜಿಯಿಂದಲೇ ಮಾಡಿಸಿ ಕೈಗೆ 2 ದಳ ಕಾಲಿಗೆ 1 ದಳ ಮಾಡಿಸಿ ಹಾಕಿರೋದಾಗಿ ಹೇಳ್ತಾನೆ ಅಂತ ಬರೆದ್ರೆ ಸಾಕು. 20ನೇ ಪ್ರಶ್ನೆ, ಕವಿ ಕಾಲಕೃತಿ ಸಾಹಿತ್ಯ ಪರಿಚಯ ಬರೀಬೇಕು. 2 ಅಂಕ. ಪ್ರಶ್ನೆ 20 DS ಕರ್ಕಿ. ಸೊ ಆನ್ಸರ್ ಈಸ್ DS ಕರ್ಕಿ ಅವರು 1907 ಡಿಸೆಂಬರ್ 15ರಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ನಕ್ಷತ್ರಗಾನ, ಭಾವತೀರ್ಥ, ಗೀತಗೌರವ, ನಮನ, ಬಣ್ಣದ ಚೆಂಡು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಅಂತ ಬರೆದ್ರೆ ಸಾಕು. 21ನೇ ಪ್ರಶ್ನೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕು. 2 ಅಂಕಕ್ಕೆ 1 ಪ್ರಶ್ನೆ, ಬಾಲ ನೀವ ನಿನ್ನದಿರು ದುಗುಡುವ ತಾಳಲಾಗದು ಬೊಪ್ಪ ಅಂತ ಇತ್ತು. ಈ ಮಾತು ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾನೆ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಯನ ಬಳಿ ಅಪ್ಪನೆ ಕೇಳುವಾಗ ಈ ಮಾತನ್ನು ಹೇಳ್ತಾನೆ ಅಂತ ಬರೆದ್ರೆ ಸಾಕು. ಪದ್ಯಭಾಗ ಪೂರ್ಣ ಮಾಡಿದ್ದೀವಿ. ಜಾತಿ ಮತಗಳದಿಂದ ಹಾಡುವರೆಗೆ ಇದೆ. ಜಾತಿ ಮತಗಳ ಹುಟ್ಟು ರುಹಿ ಮನುಜ ಮತ ಮರೆಸುವೆವು 3 ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮ ನಾವು ಮನದುಂಬಿ ದನಿಯತ್ತ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಅಂತ ಬರೆದ್ರೆ ಸಾಕು. 4 ಮಾರ್ಕರಲ್ಲಿ ಪದ್ಯದ ಭಾವವನ್ನು ನಿಮ್ಮದೇ ಶೈಲಿಗಳಲ್ಲಿ ಬರಲಿಕ್ಕೆ ಕೇಳಿದರು. 4 ಅಂಕದ ಪ್ರಶ್ನೆ. ಜನಪನಂಗ್ರಿಗೆ ಮನಿದು ಕೈ ಮುಗಿದನಗೆ ಬೆಸಸೈ ಬೊಪ್ಪ ತಾ ಬಲ್ಲೆನೋ ಮಹಾಹೂವದೊಳಗೆ ಪದ್ಮವ್ಯೂಹ ಭೇದನವಂತ 3 ಸಾಲುಗಳ ಮೌಲ್ಯಾಧಾರಿತ ಸಾರಾಂಶವನ್ನು ನಿಮಗೆ ಬರಲಿಕ್ಕೆ ಕೇಳಿದ್ದಾರೆ. ಓಕೆನಾ. ಸೊ ಏನು ಬರಿಬಹುದಪ್ಪ ಅಂತಂದರೆ, ರಾಜ ಅಂದರೆ ಧರ್ಮರಾಯನ ಪಾದಗಳಿಗೆ ನಮಸ್ಕರಿಸಿ ನನಗೆ ಅಪ್ಪನೆ ನೀಡಿ ತಂದ ನನಗೆ ಆ ಚಕ್ರವನ್ನು ಭೇದಿಸೋ ಬಗ್ಗೆ ಗೊತ್ತಿದೆ ಅಂತ ಬರೆದ್ರೆ ಸಾಕು. ಲಾಸ್ಟ್ 24th ಕ್ವಶನ್, ಕಾಡನ್ನು ನಾಶ ಮಾಡೋದ್ರಿಂದ ಆಗುವ ದುಷ್ಪರಿಣಾಮಗಳ ಕುರಿತು 5-6 ವಾಕ್ಯ ಬರೀರಿ ಅಂತ ಕೇಳಿದ್ದಾರೆ. ಹಕ್ಕಿಗಳು ಬೇರೆ ತಾನ ಹುಡುಕಿಕೊಳ್ಳುತ್ತವೆ. ಮೇವಿಲ್ಲದೆ ಚಿಗುರೆಗಳು ಮಾಯವಾಗುತ್ತವೆ. ಚಿಗರೆಗಳನ್ನು ಬೇಟೆಯಾಡಿ ಜೀವಿಸುತ್ತಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗ್ತದೆ. ಅವಿತುಕೊಳ್ಳಲು ಮರ ಇಲ್ಲದ್ದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ. ಹಣ್ಣು ಹಂಪಲ ಸಿಗದಿದ್ದರಿಂದ ಇನಚಿ, ಕಣ್ಣು, ಕಪ್ಪಡಿಗಳು ಪ್ರಯಾಣ ಬೆಳೆಸ್ತವೆ. ಬೋಳು ಮಾಡಿದ ಕಾಡಿನಿಂದ ಇಲಿಗಳನ್ನು ನಂಬಿದ್ದ ಹಾವುಗಳು ಹೊರಡುತ್ತವೆ. ಕೊರೆಯುವ ಚಳಿ, ಸುಡು ಬಿಸಿಲ ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡ್ತವೆ ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು 7ನೇ ತರಗತಿಯ ಕನ್ನಡ SA2 ಕ್ವಶನ್ ಪೇಪರ್ ಅಂತ ಹೇಳ್ತಾ ಬೇರೆ ಎಲ್ಲ ವಿಷಯಗಳಲ್ಲಿ ಬರ್ತದೆ. ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.